ಗುರುವಾರ ಬಂದಮ್ಮ ಗುರುರಾಯರ ನೆನೆಯಮ್ಮ. ಅರಿಶಿನ ಕುಂಕುಮದಿಂದ ಮಿಶ್ರಿತವಾದ ಅಕ್ಷತೆ ಅಪಾರವಾದ ಶಕ್ತಿಯನ್ನು ಹೊಂದಿದೆ. ದೇಗುಲಗಳಲ್ಲಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಭಕ್ತಾದಿಗಳಿಗೆ ನೀಡುವ ಅಕ್ಷತೆ ಮಹಿಮಾನ್ವಿತವಾದುದಾಗಿದೆ. ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆಯಲು, ಸಕಲ ಜಯ ಸಾಧಿಸಲು ಅಕ್ಷತೆ ಸಹಕಾರಿಯಾಗಿದೆ. ಅಕ್ಕಿಯಲ್ಲಿ ಮಾಡಿದ ಅರಿಶಿನ ಮತ್ತು ಕುಂಕುಮ ಮಿಶ್ರಿತ ಅಕ್ಷತೆಯನ್ನು ಎಲ್ಲೆಡೆ ಹೆಚ್ಚಾಗಿ ಬಳಸಲಾಗುತ್ತೆ. ವಿವಾಹದ ಸಮಯದಲ್ಲಿ ವಧು-ವರರಿಗೆಂದು ಬಳಸುವ ಆರತಕ್ಷತೆಗೂ ಮಹತ್ವವಿದೆ. ಅಕ್ಷತೆ ಪೂಜೆಯಲ್ಲಿ, ವ್ರತಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಅರಿಶಿನ ಕುಂಕುಮ ಮಿಶ್ರಿತ ಅಕ್ಷತೆಯನ್ನ ಬಳಸಲಾಗುತ್ತೆ. ತಿಲಕಾಕ್ಷತೆ ಹಿರಿಯರ ಕಾರ್ಯಗಳಲ್ಲಿ ಉಪಯೋಗಿಸುವ ಕರಿ ಎಳ್ಳು ಮತ್ತು ಯುವ ಅಕ್ಷತೆಯನ್ನು ತಿಲಕಾಕ್ಷತೆ ಎನ್ನಲಾಗುತ್ತೆ. ಮಂತ್ರಾಕ್ಷತೆ ಮಂತ್ರಿಸಲಾದ ಅಕ್ಷತೆಯು ಪವಿತ್ರವಾದುದಾಗಿದ್ದು ಸಕಲ ವ್ಯಾಧಿ ಸರ್ವ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಸುವರ್ಣ ಮಂತ್ರಾಕ್ಷತೆ ಗುರುಗಳು ಕೊಡುವ ಅಕ್ಷತೆಯನ್ನು ಸುವರ್ಣ ಮಂತ್ರಾಕ್ಷತೆ ಎನ್ನಲಾಗುತ್ತೆ. ಈ ಸುವರ್ಣ ಮಂತ್ರಾಕ್ಷತೆಯನ್ನು ಬರಿಗೈಯಲ್ಲಿ ತೆಗೆದುಕೊಳ್ಳುವಂತಿಲ್ಲ. ಮಂತ್ರಾಕ್ಷತೆಯನ್ನು ಪುರುಷರು ಶಲ್ಯದ ತುದಿಯಿಂದ ಸ್ವೀಕರಿಸಿದ್ರೆ, ಮಹಿಳೆಯರು ಸೀರೆಯ ಸೆರಗಿನ ತುದಿಯಿಂದ ಸ್ವೀಕರಿಸುತ್ತಾರೆ. ಸುವರ್ಣ ಮಂತ್ರಾಕ್ಷತೆಯ ಮಹಿಮೆ ಅಪಾರ. ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಸಕಲ ದೋಷ ನಿವಾರಣೆಯಾಗುತ್ತದೆ. ಅಕ್ಷತೆಯನ್ನು ಹಿಡಿದುಕೊಂಡು ಗುರುಗಳನ್ನು ಪ್ರಾರ್ಥಿಸಿದರೆ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತವೆ. ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿಟ್ಟರೆ ದುಷ್ಟ ಶಕ್ತಿಗಳು ಸನಿಹ ಸುಳಿಯುವುದಿಲ್ಲ. ಪ್ರತಿದಿನ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತೆ. ಬೆಳ್ಳಿಯ ತಾಯತದಲ್ಲಿ ಧರಿಸುವುದರಿಂದ ಮನೋಸಂಕಲ್ಪ ನೆರವೇರುತ್ತದೆ. ಗುರುರಾಯರ ಮಂತ್ರಾಕ್ಷತೆಗಿದೆ ಮಹತ್ವ. ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಈ ಮಂತ್ರಾಕ್ಷತೆಯನ್ನು ಬಿಳಿ ಬಟ್ಟೆಯಲ್ಲಿ ಹಾಕಿ ದೇಹದ ಬಲಭಾಗದ ಜೇಬಿನಲ್ಲಿ ಇಟ್ಟುಕೊಳ್ಬೇಕು. ಮಂತ್ರಾಕ್ಷತೆಗೆ ಶ್ರೀಗಂಧವನ್ನು ಬೆರೆಸಿ ನೀರಿನಲ್ಲಿ ಒಂದೆರಡು ತುಳಸಿ ದಳವನ್ನು ಹಾಕಿ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ಹೀಗೆ ಮಾಡುವುದರಿಂದ ಗುರುರಾಯರನ್ನು ನೆನೆಯುತ್ತಾ ಮಾಡುವ ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಬಟ್ಟೆಯಲ್ಲಿದ್ದ ಅಕ್ಷತೆಯ 2 ಕಾಳುಗಳನ್ನು ನಿತ್ಯವೂ ತಲೆಯ ಮೇಲೆ ಹಾಕಿಕೊಳ್ಳುವುದರಿಂದ ಸದಾ ರಾಯರ ಶ್ರೀರಕ್ಷೆ ಇರುತ್ತೆ. ಯಾವಾಗಲೂ ಮಂತ್ರಾಕ್ಷತೆಯನ್ನು ಶೇಖರಿಸಿಟ್ಟುಕೊಂಡು ಸಮಸ್ಯೆ ಬಂದಾಗ ಉಪಯೋಗಿಸಿಕೊಳ್ಬೇಕು. ಗುರುವಾರ ಬಂದಮ್ಮ ಗುರುರಾಯರ ನೆನೆಯಮ್ಮ.